ಹಲೋ ನಮಸ್ಕಾರ. ನಾನು ನಿಮ್ಮ ವಿನಾಯಕ್ ವಿನಾಯಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಿಮ್ಗೆ ಗೊತ್ತಿರುವ ಹಾಗೆ ತಮ್ಮನಲ್ಲಿ ನೋಡಿರುವ ಹಾಗೆ ಶಶಿಕುಮಾರ್ ಸರ್ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ಮಾತಾಡೋಣ ಅಂತ ಹೇಳಿ ಇರುವಂತ ಸಣ್ಣ ಸಮಯದಲ್ಲಿ ಬನ್ನಿ ಮಾತಾಡೋಣ. ಶಶಿಕುಮಾರ್ ಸರ್ ಬಗ್ಗೆ ಮಾತಾಡ್ಬೇಕಂತ ಹೇಳಿದ್ರೆ ಎರಡು ಸಂದರ್ಭಗಳನ್ನು ನಾವು ಇಲ್ಲಿ ನೆನಪು ಮಾಡ್ಕೊಳ್ಬೇಕಾಗುತ್ತೆ. ಒಂದು ಅಪಘಾತದ ನಂತರ, ಏನೋ ಒಂದು ಅವರಿಗೆ ಅಪಘಾತ ಆಗಿರ್ತದೆ, ಅಪಘಾತದ ಮೊದಲು, ಅಪಘಾತವಾದ ನಂತರ ಅಂತ ಬರುತ್ತೆ. ಅಪಘಾತದ ಮೊದಲು ಹೇಗಿತ್ತು ಅಂತ ಹೇಳಿದ್ರೆ, ಒಬ್ಬ ಸಾಮಾನ್ಯವಾದ ನಮ್ಮಂತ ಒಬ್ಬ ಕಾಮನ್ ಮ್ಯಾನ್, ಒಬ್ಬ ಸಾಮಾನ್ಯ ಹುಡುಗ ಚಿತ್ರರಂಗದಲ್ಲಿ ಏನಾದರೂ ಇಂಡಸ್ಟ್ರಿಯಲ್ಲಿ ಏನಾದರೂ ಕನ್ನಡ ಚಿತ್ರರಂಗದಲ್ಲಿ ಹೆಸರು ಮಾಡಬೇಕು, ನಟನಾಗಿ ಮಿಂಚಬೇಕು ಅಂತೇಳಿ ಬಹಳಷ್ಟು ಕನಸುಗಳನ್ನು ಕಂಡುಕೊಂಡು ಇಂಡಸ್ಟ್ರಿಗೆ ಬರ್ತಾರೆ. ರೆಡ್ ಕಾರ್ಪೆಟ್ ಏನು ಹಾಕಿ ಇರಲ್ಲ, ಅವ್ರೇನು ದೊಡ್ಡ ಸ್ಟಾರ್ ಏನು ಮಗ ಇಲ್ಲ, ಪ್ರೊಡ್ಯೂಸರ್ ಮಗ ಏನಲ್ಲ, ಒಬ್ಬ ಕಾಮನ್ ನಮ್ಮ ಥರನೇ. ಬಂದಾಗ ಕಷ್ಟ ಆಗುತ್ತೆ, ಒಂದಿಷ್ಟು ಸಣ್ಣ ಪುಟ್ಟ ಕ್ಯಾರೆಕ್ಟರ್ಗಳನ್ನೆಲ್ಲ ಮಾಡ್ತಾ ಕಷ್ಟಪಡ್ತಾ ಇರ್ತಾರೆ. ಅವರಿಗೆ ನನ್ನ ಪ್ರಕಾರ ಟರ್ನಿಂಗ್ ಪಾಯಿಂಟ್ ಅಂತ ಬಂದಿದ್ದು ಯುದ್ಧಕಾಂಡ ಫಿಲಮ್ ಅನ್ಸುತ್ತೆ. ಮೇ ಬಿ ಆ ಒಂದು ಫಿಲಮಲ್ಲಿ ಅವ್ರ ಕ್ಯಾರೆಕ್ಟರ್ ವಿಲನ್ ಕ್ಯಾರೆಕ್ಟರ್ ಆಗಿದ್ರು, ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ರು. ಒಬ್ಬ ಪ್ರೊಫೆಷನಲ್ ಡ್ಯಾನ್ಸರ್ ಆಗಿರೋದ್ರಿಂದ ಅವ್ರನ್ನ ಒಂದಿಷ್ಟು ಡ್ಯಾನ್ಸ್ ಮೂಮೆಂಟ್ಸ್ಗಳಲ್ಲಿತ್ತು, ಅದರಿಂದಲೇ ಅವ್ರಿಗೆ ರೆಕಗ್ನೇಷನ್ ಸಿಕ್ತು. ಇದ್ಯಾರಪ್ಪ ಇದು ಇಷ್ಟು ಒಳ್ಳೆ ಡ್ಯಾನ್ಸ್ ಮಾಡ್ತಾನೆ, ವಿಲನ್ ಆಗಿದ್ರು, ಸ್ಪುರದ್ರೂಪಿ ಇದ್ದಾನೆ, ಯಾರಪ್ಪ ಟಾಕ್ ಸ್ಟಾರ್ಟ್ ಆಗುತ್ತೆ, ಶಶಿಕುಮಾರ್ ಅಂತೇಳಿ ಒಂದಿಷ್ಟು ಮಾತುಗಳು, ಇನ್ನೊಂದಿಷ್ಟು ಕ್ಯಾರೆಕ್ಟರ್ಗಳು ಅವ್ರಿಗೆ ಸಿಕ್ತು. ತದನಂತರ ಹೀರೋ ಆಗಿ ಬರ್ತಾರೆ. ಹೀರೋ ಆಗಿ ಅವ್ರು ಮಾಡ್ತಾ ಇರೋ ಎಲ್ಲ ಸಿನಿಮಾಗಳು ಕೌಟುಂಬಿಕ ಚಿತ್ರಗಳಾಗಿರ್ತದೆ, ಎಲ್ಲ ಫ್ಯಾಮಿಲಿ ಸದಾಭಿರುಚಿ ಚಿತ್ರ ಆಗಿರ್ತದೆ. ಅದಕ್ಕೆ ಅವರು ಜಾಸ್ತಿ ಜನರಿಗೆ ಆ ಟೈಮಲ್ಲಿ ಕನೆಕ್ಟ್ ಆಗ್ತಾರೆ, ಎಸ್ಪೆಷಲಿ ಹೆಣ್ಮಕ್ಳಿಗೆ. ಯಾಕಂದ್ರೆ ಶಶಿಕುಮಾರ್ ಅಂತ ನಮ್ಗೆ ಬಂದಾಗ ಮೊದಲ ಥಾಟ್ಸ್ ಏನ್ ಗೊತ್ತಾ, ಬೇರೆ ಏನೋ ಬರಲ್ಲ, ಸ್ಫುರದ್ರೂಪಿ, ಹ್ಯಾಂಡ್ಸಮ್ ನಟ ಅಂತ ಹೇಳಿ. ಅವಾಗ ಅದಾದ್ಮೇಲೆ ಒಳ್ಳೆ ಡ್ಯಾನ್ಸ್ ಮಾಡ್ತಾರೆ, ಸಹಜ ಅಭಿನಯ, ಇಷ್ಟೆಲ್ಲ ಬರುತ್ತೆ. ಫಸ್ಟ್ ಬರೋದು ಹ್ಯಾಂಡ್ಸಮ್ ಶಶಿಕುಮಾರ್ ಅಂತ ಹೇಳಿದ್ರೆ, ಕನ್ನಡ ಇಂಡಸ್ಟ್ರಿಯಲ್ಲಿ ಇರುವಂತ ಹ್ಯಾಂಡ್ಸಮ್ ಅಲ್ಲಿ ಆ ಟೈಮಲ್ಲಿ ಶಶಿಕುಮಾರ್ ಟಾಪ್ ಅಲ್ಲಿ ಇರ್ತಿದ್ರು. ಯಾಕಂದ್ರೆ ಅಷ್ಟು ಹ್ಯಾಂಡ್ಸಮ್ ಆಗಿದ್ರು. ಹೋದಲ್ಲೆಲ್ಲ ಹೆಣ್ಮಕ್ಳು, ಅದೇ 10 ಜನ ಬಂದ್ರೆ ಒಂದು 8-7 ಜನ ಹೆಣ್ಮಕ್ಳು ಆಗಿರ್ತಿದ್ರಂತೆ, ಅಷ್ಟು ಹೆಸರನ್ನ ಮಾಡ್ತಿದ್ರು. ಒಂದು ಒಳ್ಳೆ ಸ್ಪೀಡಲ್ಲಿ ಹೋಗ್ತಾ ಇದ್ರು ಶಶಿಕುಮಾರ್. ಖುಷಿ ವಿಚಾರ ಅಂತ ಹೇಳಿದ್ರೆ ಬರೀ ಕನ್ನಡದಲ್ಲಿ ಮಾತ್ರ, ತೆಲುಗಲ್ಲಿ ಮಾಡ್ತಾ ಇದ್ರು, ತಮಿಳಲ್ಲಿ ಮಾಡ್ತಾ ಇದ್ರು. ಇದು ಒಂದು ಖುಷಿ ವಿಚಾರ ಅಂತ ಹೇಳ್ಬೋದಿತ್ತು. ಮತ್ತೆ ತೆಲುಗಲ್ಲಿ ನಾನೊಂದು ಆರ್ಟಿಕಲ್ ನೋಡಿದ್ದು ವಿಷಯ ಅಂತ ನನಗದು ತುಂಬಾ ಖುಷಿ ಆಯ್ತು. ಹೌದಾ ಹೀಗ ಅಂತೇಳಿ. ಏನಂತ ಹೇಳಿದ್ರೆ, ತೆಲುಗಲ್ಲಿ ಕೂಡ ಅವ್ರು, ಕನ್ನಡದಲ್ಲಿ ಅವ್ರ ಸಿನಿಮಾಗಳು ಹಿಟ್ ಆಗ್ತಾ ಇತ್ತು, ತುಂಬಾ ಸಿನಿಮಾಗಳು ಮಾಡ್ತಾ ಇತ್ತು. ತೆಲುಗಲ್ಲಿ ಕೂಡ ಅಷ್ಟೇ ಬಿಸಿ ಆಗಿದ್ರು, ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಮಾಡ್ತಾ ಇದ್ರು, ಅದು ಕೂಡ ಹಿಟ್ ಆಗ್ತಾ ಇತ್ತು. ವಿಜಯಶಾಂತಿ ಅಂತ ಲೇಡಿ ಸೂಪರ್ ಸ್ಟಾರ್ ಕೊಡ್ತಾ ಸಿನಿಮಾಗಳು ಮಾಡ್ತಾ ಇರುವಾಗ ಒಂದು ಟಾಕ್ ಬರುತ್ತಂತೆ ತೆಲುಗಲ್ಲಿ, ಎಷ್ಟು ಖುಷಿ ಆಗುತ್ತೆ ನೋಡಿ. ಏನಂತ ಹೇಳಿದ್ರೆ, ಆ ಟೈಮಲ್ಲಿ ತೆಲುಗಲ್ಲಿ ಫೇಮಸ್ ಅಂತ ಹೇಳಿದ್ರೆ, ದೊಡ್ಡ ನಟ, ಒಳ್ಳೆ ಫ್ಯಾನ್ ಫಾಲೋವರ್ಸ್ ಎಲ್ಲ ಇಟ್ಕೊಂಡಿದ್ದ ನಟ ಅಂತ ಹೇಳಿದ್ರೆ ಮೆಗಾ ಸ್ಟಾರ್ ಚಿರಂಜೀವಿ. ಯಾವುದೇ ಬ್ಯಾಕ್ ಗ್ರೌಂಡ್ ಇಂದ ಬಂದು ಕಷ್ಟಪಟ್ಟು ಇಂಡಸ್ಟ್ರಿಯಲ್ಲಿ ಟಾಪ್ ಲೆವೆಲ್ ಅಲ್ಲಿ ಇರೋ ನಂಬರ್ 1 ಆಕ್ಟರ್ ಅಂತ ಹೇಳಿದ್ರೆ ಮೆಗಾ ಸ್ಟಾರ್ ಚಿರಂಜೀವಿ. ಟಕ್ಕರ್ ಕೊಡೋರೇ ಇಲ್ಲ ಅನ್ನುವಂತ ಮಟ್ಟಿಗೆ ಇದ್ದಿದ್ರು. ಯಾವಾಗ ಅಲ್ಲಿ ಶಶಿಕುಮಾರ್ ಅವರ ಸಿನಿಮಾಗಳು ಹಿಟ್ ಆಯ್ತು, ದೊಡ್ಡ ಮಟ್ಟದಲ್ಲಿ ಒಂದು ವಿಷಯ ಮಾತು ಬಂತಂತ. ಏನಂತ ಹೇಳಿದ್ರೆ, ಚಿರಂಜೀವಿಗೆ ಟಕ್ಕರ್ ಕೊಡುವಂತ ನಟ ಬಂದ ತೆಲುಗು ಇಂಡಸ್ಟ್ರಿಗೆ. ಅದು ಡ್ಯಾನ್ಸರ್ ಆಗಿರ್ಬೋದು, ಅಂದದಲ್ಲಾಗಿರ್ಬೋದು, ನಟನೆಯಲ್ಲಾಗಿರ್ಬೋದು, ಇದೆಲ್ಲಕ್ಕೂ ಚಿರಂಜೀವಿಗೆ ಸಮನಾದಂತ ನಟ ಬಂದ. ಅದು ಬೇರೆ ಯಾರು ಅಲ್ಲ, ನಮ್ಮ ಶಶಿಕುಮಾರ್ ಅಂತ ಹೇಳಲಿಕ್ಕೆ ನಮಗೆ ಬಹಳ ಖುಷಿ ಆಗುತ್ತೆ. ನೋಡಿ, ಪಕ್ಕದ ಸ್ಟೇಟ್ ಅಲ್ಲಿ ಒಬ್ಬ ಟಾಪ್ ನಟನಿಗೆ ಟಕ್ಕರ್ ಕೊಡುವಂತ ನಟ ಬಂದ ಅಂತೇಳಿ ನಾವು ಕನ್ನಡದವ್ರು ಮಾತಾಡ್ತಾ ಇಲ್ಲ ಶಶಿಕುಮಾರ್ ಸರ್ ಮಾತಾಡಿದಲ್ಲ, ನಾನು ಹೋಗಿ ಚಿರಂಜೀವಿ ಟಕ್ಕರ್ ಕೊಡ್ತಾ ಇದ್ದೆ. ಅಲ್ಲಿನ ಜನ, ಅಲ್ಲಿನ ಪ್ರೊಡ್ಯೂಸರ್ ಮಾತಾಡುವಂತ ಮಟ್ಟಿಗೆ ಬೆಳೀತಾ ಇದ್ದಿದ್ರು ನಮ್ಮ ಶಶಿಕುಮಾರ್ ಸರ್ ಅಂತ ಹೇಳಲಿಕ್ಕೆ ಖುಷಿ ಆಗುತ್ತೆ. ತಮಿಳಲ್ಲಿ ಕೂಡ ಭಾಷಾ ಅಂತ ಸಿನಿಮಾದಲ್ಲಿ ರಜನಿಕಾಂತ್ ಜೊತೆ ಅವ್ರು ಮಾಡಿದ್ರು. ಹೀಗೆ ಒಳ್ಳೆ ಸ್ಪೀಡಲ್ಲಿ ಹೋಗ್ತಿದ್ರು. ಮತ್ತೆ ಒಂದಿಷ್ಟು ಜನ ಮಾತಾಡ್ತಾ ಇದ್ರು, ಕಮಲ್ ಹಾಸನ್ ಪ್ಲಸ್ ಚಿರಂಜೀವಿ = ಶಶಿಕುಮಾರ್ ಅಂತೇಳಿ. ಕಮಲ್ ಹಾಸನ್ ತರ ಸಹಜ ಅಭಿನಯ, ಚಿರಂಜೀವಿ ತರ ನಟನೆ, ಡ್ಯಾನ್ಸು ಎಲ್ಲ ಸೇರಿ ಆಗುದೇ ಶಶಿಕುಮಾರ್ ಅಂತೇಳಿ. ಅಂತ ಒಂದು ಮಟ್ಟಿಗೆ ಹವನ್ನ ಸೃಷ್ಟಿಸಿಕೊಂಡಿದ್ರು. ಬಹುಶಃ ಅವ್ರಿಗೆ ಒಂದು ಆಕ್ಸಿಡೆಂಟ್ ಆಗ್ಲಿಲ್ಲ ಅಂತ ಹೇಳಿದ್ರೆ, ನನ್ನ ಪ್ರಕಾರ ಇವಾಗ ಅವರು ಹೇಗಿರ್ತಾ ಇದ್ರು ಅಂತ ಹೇಳಿದ್ರೆ, ಈ ಟೈಮಲ್ಲಿ ಬರೀ ಕನ್ನಡದಲ್ಲಿ ಅಲ್ಲ, ನಮ್ಮ ಸೌತ್ ಏನಂತ ಹೇಳಿದ್ರೆ ತೆಲುಗು, ತಮಿಳು ಎಲ್ಲ ಇದೆಯಲ್ಲ, ಅದರಲ್ಲಿ ದೊಡ್ಡ ಸೂಪರ್ ಸ್ಟಾರ್ ಆಗಿ ಗ್ಯಾರಂಟಿ ಶಶಿಕುಮಾರ್ ಸರ್ ಇರ್ತಾ ಇದ್ರು. ಆದ್ರೆ ಏನ್ ಮಾಡೋದು, ಹಣೆ ಬರ ಸರಿ ಇಲ್ಲ. ಅದೇನೋ ಒಂದು ಟೈಮ್ ನಮ್ದು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ, ಎಲ್ಲ ಜನನು ಸರಿ ಇರುತ್ತೆ, ಒಂದಿನ ನಮ್ದೊಂದು ಟೈಮ್ ಸರಿ ಇಲ್ಲ, ಒಂದು ದಿನ ನಮ್ಗೆ ಆ ಟೈಮ್ ಖರಾಬ್ ಆಗಿ ಮಾಡುತ್ತೆ ಅಂತ ಹೇಳಿದ್ರೆ, ಆ ಒಂದು ದಿನ ಶಶಿಕುಮಾರ್ ಸರ್ಗೆ ಅವ್ರಿಗೆ ಕಾಯ್ತಾ ಇತ್ತು. ಮಗಳು ಏನೋ ಐಸ್ ಕ್ರೀಮ್ ಕೇಳೋದಂತೇಳಿ, ನಿಮ್ಗೆ ಗೊತ್ತಿರುತ್ತೆ, ಆಕ್ಸಿಡೆಂಟ್ ಆಯ್ತು, ಮುಖ ಸ್ವಲ್ಪ ಫುಲ್ ಚೇಂಜ್ ಆಗೋಯ್ತು, ಅವ್ರದ್ದು ಒಂಥರ ಬೇರೆ ತರನೇ ಆಗೋಯ್ತು. ಅಲ್ಲಿಂದ ಅವರಿಗೆ ಸ್ವತಃ ಅವ್ರ ಮುಖ ಇದು ನಂದ ಅಂತ ನಂಬಲಿಕ್ಕೆ ಸಾಧ್ಯವಾಗಿಲ್ಲ, ಅಷ್ಟು ಒಂದು ಬೇಜಾರಾಯ್ತು. ಮತ್ತೆ ಅವಕಾಶಗಳು ಕೂಡ ಸಿಗ್ಲಿಲ್ಲ. ಯಾಕೆ ಅವಕಾಶಗಳು ಸಿಗ್ಲಿಲ್ಲ ಅಂತ ಹೇಳಿದ್ರೆ, ಶಶಿಕುಮಾರ್ ಅವ್ರ ಕಡೆ ಟಾಪ್ ಆಕ್ಟರ್ ಅಲ್ವಾ, ಯಾಕೆ ಅವಕಾಶಗಳು ಸಿಗ್ಲಿಲ್ಲ ಅಂತ ಹೇಳಿದ್ರೆ, ಏನ್ ಟಾಪ್ ಬಂತಂತ ಹೇಳಿದ್ರೆ ಇಂಡಸ್ಟ್ರಿಯಲ್ಲಿ ಅವರೇ ಹೇಳಿದ್ರು, ಶಶಿಕುಮಾರ್ ಅಂತ ಹೇಳಿದ್ರೆ ಫಸ್ಟ್ ಜನ ಬರೋದೇ ಅವ್ರ ಮುಖ. ಅದಕ್ಕೆ ಅಷ್ಟು ಸ್ಪುರದ್ರೂಪಿ ನಟ, ಇವಾಗ ಮುಖನೇ ಅವ್ರು ಚೆನ್ನಾಗಿಲ್ಲ, ಇನ್ಯಾರು ಅವ್ರ ಸಿನಿಮಾ ನೋಡ್ಲಿಕ್ಕೆ ಬರ್ತಾರೆ ಅಂತ ಹೇಳಿ ಸಿನಿಮಾಗಳೇ ಸಿಗ್ತಾ ಇರಲಿಲ್ಲ ಅಂತ. 10,000 ರೂಪಾಯಿಗೂ ಕಷ್ಟ ಆಯ್ತು ಅಂತ. ಯಾರು ಕೂಡ ಸ್ನೇಹಿತರು ಕೂಡ ಹೆಲ್ಪ್ ಮಾಡ್ತಾ ಇರಲಿಲ್ಲ. ಅವಾಗ ಅವ್ರಿಗೆ ಗೊತ್ತಾಯ್ತು ನಿಜವಾದ ಜೀವನ ಏನಂತ, ನನಗೆ ಅವಾಗ ಗೊತ್ತಾಯ್ತು ಅಂತ ಹೇಳ್ತಾರೆ. ಬಟ್ ಬೇಜಾರಾಗುತ್ತೆ, ಅಂತ ಒಂದು ನಟನಿಗೆ ಆ ಥರ ಒಂದು ಸಂದರ್ಭ ಬರಬಾರ್ದಿತ್ತು ಅಂತ ಹೇಳಿ.
ಎಲ್ಲ ಕಾಲ ಎಲ್ಲ ದೇವ್ರ ಇಚ್ಛೆ. ಬಟ್ ಅದನ್ನೆಲ್ಲ ಮೀರಿ ಅವ್ರು ಬೆಳಿತಾರಲ್ಲ, ಮತ್ತೆ ವಾಪಸ್ ಇಂಡಸ್ಟ್ರಿಗೆ ಬರ್ತಾರೆ, ಮತ್ತೆ ವಾಪಸ್. ಬಟ್ ಏನಂತ ಹೇಳಿದ್ರೆ ಒಂದು ಬೇಸರ ಅಂತ ಹೇಳಿದ್ರೆ ಆ ಒಂದು ಕ್ರೇಜ್, ಆಕ್ಸಿಡೆಂಟ್ಗಿಂತ ಮೊದಲೊಂದು ಕ್ರೇಜ್ ಇತ್ತಲ್ಲ, ಅದು ಬರಲಿಲ್ಲ ಶಶಿಕುಮಾರ್ ಸರ್ ಅವರಿಗೆ. ಬಟ್ ಆದ್ರೂ ಕೂಡ ಒಂದಿಷ್ಟು ಅವಕಾಶಗಳನ್ನು ಹುಡ್ಕೊಂಬಂತೆ. ಏನಂತ ಹೇಳಿದ್ರೆ ಎಲೆಕ್ಷನ್ ನಿಲ್ಲುವಂತ ಅವಕಾಶ, MP ಎಲೆಕ್ಷನ್ಗೆ ಚಿತ್ರದುರ್ಗದಲ್ಲಿ ಅನ್ಸುತ್ತೆ ಮೇ ಬಿ ಅಚಾನಕ್ ಆಗಿ ಒಂದು ಸಡನ್ ಆಗಿ ಬಂದ್ಬಿಡುತ್ತೆ, ನೀವು ನಿಲ್ಬೇಕಂತೇಳಿ ಒಂದೇ ದಿನದಲ್ಲಿ. ಅದು ಕೂಡ ನಾಮಿನೇಷನ್ ಫೈಲ್ ಮಾಡೋ ಲಾಸ್ಟ್ ದಿನ ಹೋಗಿ ಫೈಲ್ ಮಾಡಿ ಫಸ್ಟ್ ಅಟೆಂಪ್ಟ್ ಅಲ್ಲಿ ಗೆದ್ದು ಬರ್ತಾರೆ. ಕನ್ನಡದಲ್ಲೇ ಪಾರ್ಲಿಮೆಂಟ್ ಅಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸಿ ಕನ್ನಡದ ಗತ್ತನ್ನು ತೋರಿಸ್ತಾರೆ, ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾರೆ. ಇವಾಗ ಅವ್ರ ಮಗ ಕೂಡ ಇಂಡಸ್ಟ್ರಿಯಲ್ಲಿ ಇದ್ದಾರೆ. ಮೇ ಬಿ ಶಶಿಕುಮಾರ್ ಸರ್ ಅವರು ಒಂದಿಷ್ಟು ಕಲ್ಪನೆ ಆಸೆಗಳನ್ನ ಇಟ್ಕೊಂಡಿದ್ದಾರೆ, ಇಂಡಸ್ಟ್ರಿ ನಾನು ಹೀಗೆ ಮಾಡ್ಬೇಕಂತ. ಬಹುಶಃ ಒಂದಿಷ್ಟು ಆಗದೆ ಇರ್ಬೋದು ಅವ್ರ ಹತ್ರ. ಇವಾಗ ಅವ್ರ ಮಗನ ಕಡೆಯಿಂದ ಆದ್ರೂ, ಅವ್ರ ಮಗನ ಥ್ರೂ ಇಂದ ಆದ್ರೂ ಅದಾಗ್ಲಿ, ಅವ್ರನ್ನ ಇನ್ನಷ್ಟು ಪಾತ್ರಗಳನ್ನ ನಾವು ನೋಡುವಂತಾಗ್ಲಿ ಅಂತ ಹೇಳಿ, ಶಶಿಕುಮಾರ್ ಸರ್ ನಿಮ್ಮನ್ನು ಯಾವಾಗಲೂ ನಾವು ಕನ್ನಡಿಗರು ನಿಮ್ಮ ಸಿನಿಮಾಗಳನ್ನ ನೋಡ್ತಾ ಇರ್ತೀವಿ, ನಿಮ್ಗೆ ಸಪೋರ್ಟ್ ಮಾಡ್ತಾ ಇರ್ತೀವಿ ಅಂತ ಹೇಳ್ತಾ, ಅದೇ ತರ ನನ್ನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್, ಒಂದು ಸಬ್ಸ್ಕ್ರೈಬ್, ಒಂದು ಕಮೆಂಟ್ ಮಾಡಿ, ತುಂಬಾ ಶೇರ್ ಮಾಡಿ, ಒಂದು ಒಳ್ಳೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಜೈ ಜೈ.